ತಂದೀನಿ. ನನಗ ಐ ಲವ್ ಯು ಅಂತ ಹೇಳಿದ ದಿನ ಇವತ್ತು. ಐ ಲವ್ ಯು. ನಂದು ಇವತ್ತು ಬೆಂಗಳೂರು ಬಂದು ಬಹಳ ಖುಷಿ ಆಗ್ಲಕತ್ತೈತಿ. ನಮ್ಮೂರಿಂದ ಬೆಂಗಳೂರು ಬಂದ್ ಇಳಿದಿದ ತಕ್ಷಣ ಹೆಂಗ್ ಕಾಣಿಸ್ತಿದ್ ಗೊತ್ತೇನು ಬೆಂಗಳೂರ? ಆ ಮೆಟ್ರೋದಾಗ ಬರುವುದು, ಅಲ್ಲಿ AC, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳ, ಅಲ್ಲಿ ಇದೈತಿ ವಿಧಾನಸೌಧ ಎಷ್ಟು ಚಂದ ಕಾಣಿಸ್ತಿದ್ ಗೊತ್ತೈತೆ. ಭಾರಿ ಕಾಣಿಸ್ತ ನನಗ. ಇದೇ ನೋಡಿ TK ಫಾಲ್ಸ್ ಚಂದ ಐತಿ. ಭಾರಿ ಐತಿ ನೋಡಿಲ್ ಹೆಂಗೈತಿದ ಗ್ರೀನರ್ ಆಗಿ ಭಾರಿ ಐತಿದ್ ನೋಡಿ. ಗಿಡಗಳು ಏನ್ ಇಷ್ಟ ಅದಾವ ಇಲ್ಲಿ. ನಿನಗೆ ಇಷ್ಟ ಆಯ್ತು? ನನ್ಗೆ ಭಾಳ ಇಷ್ಟ ಆಯ್ತು. ಇದೆಷ್ಟು ಬ್ಯೂಟಿಫುಲ್ ಆಗೈತ, ನೀ ಅದಕ್ಕಿಂತ ಡಬಲ್ ಬ್ಯೂಟಿಫುಲ್ ಆಗೈತಿ. ಯಾಕೆ ನಂದು ಮತ್ತ ನಾನು ಹೋಗಿ ಒಂದ್ ಸ್ವಲ್ಪ ದಿನಕ್ಕೆ ಬರ್ತೇನೆ ಅಂತ ಹೇಳಿ ಬರಕ್ 6 ತಿಂಗಳ ತಗೊಂಡು ಅದಕ್ಕ ಗೊತ್ತೈತ್ಲ ಹಳ್ಳ್ಯಾಗ ಹೆಂಗೈತಿ ಕೆಲಸ ಇರುತ್ತೆ ಎಲ್ಲ ನಾವು ಮಾಡ್ಬೇಕಲ್ಲ. ಈಗ ಕೆಲಸ ಸಿಕ್ಕತಿ, ಬೆಂಗಳೂರು ಬಂದೇನೆ, ಆರಾಮಾಗಿರೋನು ಇಬ್ರು. ನಿನಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ. ನನ್ನ ಮೇಲೆ ಯಾಕೆ ಕೋಪ ಮಾಡ್ಕೊತಿ? ನನಗ್ ಬೇಜಾರಾಗೈತಿ. ನನಗ್ ನಿನ್ ಮೇಲೆ ಬೇಜಾರೈತಿ. ಒಂದು ನನ್ನ ಮೇಲೆ ಬೇಜಾರು ಮಾಡ್ಕೊಂಡಿ? ನೀ ಅದೇ ಅಂತ ಹೇಳಿ ಇಲ್ಲಿ ಬಂದಿದ್ದೀನಿ. ಬೇಜಾರು ಮಾಡ್ಕೋಬೇಡ. ಇಲ್ಲ ಒಂದ್ ಕೆಲಸ ಮಾಡ, ನನ್ನ ಹಾಟು ನಿನ್ ಕೊಡ್ತೀನಿ, ನಿನ್ನ ಹಾಟು ನನಗ್ ಕೊಡು. ಯಾರ ಮೇಲೆ ಪ್ರೀತಿ ಜಾಸ್ತಿ ಐತಿ ನೋಡಮ್ಮ. I love you. ನಿನ್ನಾಗ ಬೆಂಗಳೂರು ಕರ್ಕೊಂಡು ಹೋಗಿ ಊಟ ತಿಂಡಿ ಎಲ್ಲ ಕೊಡ್ತೀನಿ ಅಂತ ಹಾಕಿಲ್ಲ ನೋಡಿ. ಇದ ನೋಡಿ, ಇವತ್ತು ಬೆಂಗಳೂರು ಫುಲ್ ಎಲ್ಲ ಓಡಾಡೋನು. ಎಷ್ಟು ಓಡಾಡೋದಕ್ಕೆ ಎಲ್ಲ ಓಡಾಡಿ ಎಂಜಾಯ್ ಮಾಡಿ ಬರ್ಮ. ನೀ ಬೆಂಗಳೂರು ಬಂದು 6 ತಿಂಗಳು ಆಯ್ತು. ಬೆಂಗಳೂರಾಗ ಹುಡುಗಿಯರು ಹುಡುಗರು ಡ್ರೆಸ್ ಹಾಕೋದ್ ನೋಡಿ ನಾನ್ ಚೇಂಜ್ ಆಗ್ತೀನಿ ಅಂತ ಅನ್ಕೊಂಡ್ಯಾ? ಚಾನ್ಸೇ ಇಲ್ಲ. ಕನ್ಸ್ ಮನ್ಸಲ್ಲೂ ಅನ್ಕೋಬೇಡ ಆಯ್ತಾ? ಚಿನ್ನ ನೀ ಹೇಳಕತ್ತಿ ನೀ ಚೇಂಜ್ ಆಗ್ತೀಯ ಅಂತ ಅನ್ಕೊಂಡಿದ್ನಿ. ನಾನು ಎದಕ್ ಚೇಂಜ್ ಆಗ್ಲಿ? ನಾನು ಊರಿಂದ ಬಂದಿದ್ದೇನೆ. ನಾನು ಜನರ ಬೇಕು. ಓ ಗಂಡ್ಮಗ ಗಂಡ್ಮಗ ಅದೆಲ್ಲ ಮದ್ವೆ ಈಗ ಬೇಕಿಲ್ಲ, ಈಗ ಬೇಕಿಲ್ಲ. ಮಬಸಾ ನಿಸಗರನಿ ಗಮಬನಿ ಸಾ ನಿಸಗರನಿ ಮಬಸಾ ನಿಸಗರನಿ. ಮಾರ್ಕ್ ಎಷ್ಟು ಚಲೋ ಐತಲ್ಲ, ಮಸ್ತ್ ಐತ್ ನೋಡಿ. ನಮ್ಗಂತಾನೆ ಹೇಳಿ
ಮಾಡ್ತಿರೋ ತರ ಇದೆ. ಕರೆಕ್ಟಾಗಿ ಹೇಳಿದ್ರಿ ನೋಡಿ ಎಲ್ಲ ಲವರ್ಗಳು. ಅಯ್ಯೋ ಭಾರಿ ಐತೆ ನಾನು ಖುಷಿ ಆಯ್ತು ನೋಡಿ. ಐಸ್ ಕ್ರೀಮ್ ಚಲೋ ಐತಲ್ಲ ಮೇಡಮ್. ಏನಂದ್ರೆ ಟೆನ್ಷನ್ ಆಗ್ತಿದೆ. ಸೊ ಯಾವ ರೀತಿ ಹ್ಯಾಂಡಲ್ ಮಾಡ್ತೀರಾ ಹೇಳ್ಬೇಕಿದ್ದು. ಹಾಗೆ ತುಂಬಾ ಕೆಲಸ ಇದೆ, ಕರೆಕ್ಟಾಗಿ ವರ್ಕ್ ಮಾಡ್ಬೇಕು, ಫೋಕಸ್ ಮಾಡ್ಬೇಕಾಯ್ತಾ. ಹಾಯ್ ನಂದಿನಿ. ಹಾಯ್ ಚಂಚಲ. ಇವಳು ನನ್ನ ಬೆಸ್ಟ್ ಫ್ರೆಂಡ್, ನನ್ನ ಆಫೀಸ್ ಕೊಲೀಗ್. ಹೇಗಿದ್ದೀರಿ? ನೋಡಿದ್ರೆ ಗೊತ್ತಾಗಲ್ವಾ ಎಷ್ಟು ಬಿಂದಾಸಾಗಿ ಸಕ್ಕತ್ತಾಗಿದ್ದೀನಂತ. ಓಹೋ ಅಮ್ಮಣ್ಣಿ. ಓ ಗಂಡ್ಮಗ ಗಂಡ್ಮಗ. ನೋಡಿದ್ರೆ ಗೊತ್ತಾಕೈತಿ ಬೆಂಗಳೂರನ್ನ ಹಾಳು ಮಾಡಕ್ ಬಂದಿದ್ದೀರಾ ಅಂತ. ಹಾ? ಹಂಗಲ್ಲ, ಬೆಂಗಳೂರನ್ನ ಹೇಳಿ ಮಾಡ್ದಂಗ ಅದೀರಿ ನೀವು. ಕೆಳಗ್ ನೋಡ್ರಿ, ಕೆಳಗ ಏನ ಅಲ್ರಿ ಪ್ಯಾಂಟು ಹಾಕೊಂಡಿದ್ದೀರಲ್ಲ? ನಂದಲ್ರಿ ಪ್ಯಾಂಟು. ಕೆಳಗ್ ನೋಡ್ರಿ, ಕೆಳಗ್ ನೋಡ್ರಿ. ಮಸ್ತ್ ಐತಿ. ಅಯ್ಯೋ ಇದು ಬ್ಯಾಂಗ್ಳೂರಲ್ಲೆಲ್ಲ ಕಾಮನ್. ಹಿಂಗಿದ್ರೆ ಲೈಫ್, ಇಲ್ಲ ಅಂದ್ರೆ ಸೈಕೋ. ಹೌದಾ, ಗೊತ್ತಾಕತ್ ಬಿಟ್ರಿ ಸೈಕೋ ಅನ್ನೋದು. ಯಾರಣ್ಣ? ಓ ಲವರ? ಲವರ್ ಅಲ್ಲ ಬಾಸ್. ಇದೆಲ್ಲ ಕುಡಿಯೋಕೆ, ತಿನ್ನೋಕೆ, ಮಜಾ ಮಾಡಕ್ಕೆ, ಉಡಾಯಿಸಕ್ಕೆ ಎಲ್ಲ ನಾನೇ ಸ್ಪಾನ್ಸರ್ ಮಾಡೋದು. ಕೈಗೊಂದು ಕಾಲ್ಗೊಂದು ಎಲ್ಲ ನಾನೇ ನೋಡ್ಕೊಳ್ಳೋದು. ಸೆಕ್ಯೂರಿಟಿ ಇಂದ ಹಿಡ್ಕೊಂಡು ಎಲ್ಲದು ನಾನೇ ಮೇಂಟೈನ್ ಮಾಡೋದು ಗುರು. ಹೌದಾ? ಸುಳ್ಳು ಐತ್ಯಾ? ನಿಂದೈತಿ ಸತ್ಯೋ. ನೀನು ಬಾಸ್. ಯಪ್ಪ ಯಾರಣ್ಣ? ಯಾರು ನಿನ್ ಬಾಸ್? ಯಾರು? ಮೇಡಮ್, ನೀವು ನನಗ್ ಬಾಸು, ನನಗೆ ನಮ್ ಬಾಸ್ ಆರ್ಯ ಅದರಲ್ಲ ಅವ್ರು ನಿಮಗ್ ಬಾಸು. ಆರ್ಯ ನಿಮ್ ಫ್ರೆಂಡ್, ಅವ್ರ ಆಫೀಸಲ್ಲಿ ಇವ್ರು ಕೆಲಸ ಮಾಡೋದು. ಅಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಅವ. ಹಡ್ಸಿ ಮಗ ಓದವ್ ನಾವು. ಅವನ ಜೊತೆ ಹುಡುಗಿಯರ್ ಬೇರೆ ಅದಾರ. ಅವನು ಲ್ಯಾಂಡ್ ಡೆವಲಪರ್, ಕೋಟಿ ಕೋಟಿ ದುಡ್ಡಿದೆ ಸರ್. ಹೌದಾ ನಂದಿನಿ? ನಿನಗೆ ಯಾವತ್ತಾರ ಹೇಳಿದ್ ನಾವ? ಬರ್ತಾನಿಲ್ಲ. ಹಾ ನೋಡಿ ಬಂದ ಬಿಟ್ಟ. ಏನ್ ಬೇಕು ನಿಮಗೆ? ನೀನು ತಗೋ, ನೀನು ತಗೋ. ನಂದಿನಿ ನೀನು? ಥ್ಯಾಂಕ್ ಯು ಸರ್. ಜನಪಿ ರೋಡಿಗೆ ಹೋಗೋಣ. ಬಂದಿದ್ದೆಲ್ಲ ಬೆಂಗಳೂರಿಗೆ ನನ್ನ ಜೊತೆ ಇರೋ ಇನ್ನೂ ಲೈಫ್ ಎಂಜಾಯ್ ಮಾಡ್ತೀವಿ ಗೊತ್ತಾ? ನಂದಿನಿ ಇರ್ತಾರಲ್ಲ ಈಗ ನೋಡೋಣ. ಇವತ್ತು ಸಂಜೆ MG ರೋಡಿಗೆ ಹೋಗೋಣ. ಫುಲ್ ಪಾರ್ಟಿ ಮಾಡೋಣ. ಪಾರ್ಟಿ ಗಿಟಿ ಮಾಡ್ತೆ. ಇನ್ನೂ ಹಂಗೆ ಇದೆ. ನಂದಿನಿ, ಪಾರ್ಟಿಗೆ ಹೋಗೋಣ, ಬರ್ತೀಯಾ? ಪಾರ್ಟಿ ಬ್ರೋ, ಬ್ರಾಂಡೆಡ್ ಎಣ್ಣೆ ಎಲ್ಲ, ಫೀಸ್, ಮಟನ್, ಚಿಕನ್ ಎಲ್ಲ, ಬೂಸಿಂಗ್, ಡ್ಯಾನ್ಸಿಂಗ್, ಬನ್ನಿ ಬ್ರೋ. ಕುಡಿಯಂಗಿಲ್ಲ ಮೊದ್ಲ ಗೊತ್ತೈತು ನಮ್ಗೆಲ್ಲ. ಕರ್ದಕ್ ಹೋಗ್ಬೇಡ. ನಂದಿನಿ ಕುಡಿಯಂಗಿಲ್ಲ ಗೊತ್ತೈತಲ್ಲ, ಬಾ ಹೋಗೋಣ. ಇದೆಷ್ಟು ಚಲೋ ಐತಲ್ಲ. ಇದು
ಅಲ್ಲಿ ಏನು ಮಸ್ತ್ ಐತಿ ನೋಡಿಲಿ ಹಂಗ ಭಾರಿ ಐತಿ ಮಾಲಿದ್. ಬಟ್ ಏನು ಹೇಳಂದಿನಿ, ನಮ್ಮ ಕರ್ನಾಟಕಕ್ಕಿಂತ ಹೊರಗಿನ ಹುಡುಗಿಯರೇ ಜಾಸ್ತಿ ಇಲ್ಲಿ, ಹುಡುಗಿಯರು ಹುಡುಗರು. ಬಟ್ ನಮ್ಮ ಸಂಸ್ಕೃತಿ ತುಂಬಾ ಹಾಳು ಮಾಡಾಕ್ತೇವೆ ನಾವು. ಬಟ್ ನನ್ನ ಹುಡುಗಿ ಅದಾಳ ಭಾಳ ಚಲೋ ಇದಾಳ. ಹಿಂಗಿರ್ಬೇಕು, ನಿಂತ ಇರ್ಬೇಕು ಹುಡುಗಿ ಅಂದ್ರ. ಇದು ನಂದು, ಅದು ನಂದಿನಿ ಸೂಪರ್. ನಂದಿನಿ ನಿಂತರ ಯಾರು ಇರಕ್ ಸಾಧ್ಯ ಇಲ್ಲ. ಕುತ್ಕೋ ದೋಸ್ತ. ಹೇಗಿದ್ಯಪ್ಪ? ಸೂಪರ್ ಆಗಿದ್ದೀನಿ. ನಂದಿನಿ ಏನ್ ಬೇಕು ಕೇಳೋ, ಅವ್ರು ಹೇಳ್ತಾರೆ. एक 5 मिनट. ಹೆಂಗೈತಿ ದೋಸ್ತ? ಬೆಂಗಳೂರು ಹೆಂಗೈತಿ? ಸಕ್ಕತ್ತಾಗದೀನಿ. ಹಾ, ನೀವ್ ಹೇಗಿದ್ದೀರಾ? ನಾವು ಭಾಳ ಆರಾಮದೀವಿ, ಅದೇನಿಲ್ಲ. ಊರ್ ಕಡೆ ಎಲ್ಲ ಆರಾಮದಾರ? ಫುಲ್ ಆರಾಮ್, ಕಿಚ್ ಚೆನ್ನಾಗದಾರ ಎಲ್ಲ. ಮತ್ತೆ ಸಮಾಚಾರ? ಸಮಾಚಾರ ಏನಿಲ್ಲ, ಬೆಂಗಳೂರು ಬಂದಿನಿ. ನಮ್ಮ ನಂದಿನಿ ಇಲ್ಲಿ ಕೆಲಸ ಮಾಡಾಕ. ಅಜಿತ್ ಏನ್ ಕೆಲಸ ಮಾಡಾಕ್ತಿಪ್ಪ? ಯೂನಿವರ್ಸಿಟಿ ಪಬ್ ಅಲ್ಲಿ ಸೂಪರ್ವೈಸರ್ ಕೆಲಸ ಮಾಡ್ತಿದ್ದೆ ಮಗ. ಹಬ್ಬಲ್ಲಿ ಇನ್ನು ಕುಡಿಯೋದು ಅಭ್ಯಾಸ ಐತಂತಾನೆ. ಆತರ ಏನಿಲ್ಲ, ಯಾವಾಗ ಫೀಲಿಂಗ್ಸ್ ಇಷ್ಟೇ ತಗೊಂತೀವಿ ಅಷ್ಟೇ. ನೀವು ನೋಡಪ್ಪ, ನಾವೆಲ್ಲ ಬೆಸ್ಟ್ ಫ್ರೆಂಡು ಲವರ್ಸ್, ನಾವೆಲ್ಲ ಹಂಗೆಲ್ಲ ಮಾಡಂಗಿಲ್ಲ. ಬೇಡಪ್ಪ ಹಂಗೆಲ್ಲ ಕುಡಿದು ಗಿಡ ಬೇಡ, ನಿನ್ನ ಹತ್ರ ನಿಲ್ಲಿ. ಸರಿ, ಏನೇನ್ ತಗೋತಿ? ನೋಡಿ ತಗೋ, ಏನಾರು ತಗೋ. ನೀವೇ ಆರ್ಡರ್ ಮಾಡಿ ನೋಡೋಣ. ನೀನ್ ಬೆಂಗಳೂರಲ್ಲಿ ಇದೆಯಾ, ಏನಾರು ತಗೋ ಮಗ ಸ್ಪೆಷಲ್ ಆಗಿ. ಸ್ಪೆಷಲ್ ಆಗಿ ಅಜಿತಾ, ನಮ್ಮ 3 ಜನ ಸೇರಿಸಿ ಒಂದ್ ಒಳ್ಳೆ ಊಟ ಆರ್ಡರ್ ಮಾಡಿ ಹೇಳ್ತೀನಿ. ಅದೇ ನೋಡು, ಕಡಿಮೆ ಬಜೆಟ್ ಅಲ್ಲಿ ಯಾವ್ದಾರು ಇರ್ತದ 100-150ರಲ್ಲಿ ನೋಡು, 3 ಜನ ಹಾಕತ್ತೇನೆ. ಫುಲ್ ತಿಂದು ಹೋಗೋಣ. 3,000 ರೂಪಾಯಿಗೆ ಒಳ್ಳೆ ಡಿನ್ನರ್ ಇದೆ. ಚೆನ್ನಾಗಿ ಊಟ ಮಾಡ್ಬೋದು. 3,000? ನಾ ಬೆಂಗಳೂರಿಗೆ ಬಂದು ಒಂದು ವಾರ ಇದ್ದು ಹೋಗ್ತಿಲ್ಲೇ. ಇಲ್ಲಿ 3,000ಕ್ಕ ನಂದಿನ ಕೂಡ ಬರ್ತಾನೆ ಊಟ ಮಾಡ್ಕೊಂಡು ಹೋಗ್ತೀವಿ ನಾವು. ಮಗ ಹಂಗಲ್ಲ ಕಣ ಅದು. ಯಾರೋ 100-150 ರೂಪಾಯಿ ಐತೆ ನೋಡ ಅಂತ ಊಟ ನೋಡ್ನಿ. ಇದೇ ನಿಮ್ಮೂರ ಹತ್ತನೇ ಮನೆ, ನೀನು 100 ರೂಪಾಯಿ 3 ಜನ ಉಂಡೋಗಕ್ಕ. ಅಲ್ಲ, ಬೆಂಗಳೂರಿದ್ದಾಗ ನಮ್ಮ ಇಷ್ಟು ಕಾಸ್ಟ್ಲಿ ಯಾರು ತಿಂತಾರ? ಇದು ಬೆಂಗಳೂರಪ್ಪ, ಬೆಂಗಳೂರಿದು ಏನ್ ಅನ್ಕೊಂಡಿದ್ಯಾ ನೀವು? ಹುಚ್ಚ ಬೆಲೆ ಇದ್ದೇನೆ. ಹತ್ತನೇ ಮನೆ ಏನ್ ನೀನು? ಅತನಿ ಬೆಂಗಳೂರು ಐತಿದೆ. ಏಕೆ ಬಿಲ್? ಏ ಮಗ, ಏನೋ ಇದ ಬಿಲ್ ಕೊಟ್ಟಾರಲ್ಲ ಇವ್ರ, ಇದು ಆರ್ಡರ್ ಮಾಡಿಲ್ಲ ಅವ. ತಿಂದೇ ಇಲ್ಲ. ತಿಂದೇನಿ? ಏನೇ ನಾನು ನೋಡ್ತೀನಿ. 3,000 ರೂಪಾಯಿ ಬಿಲ್ ಐತಲ್ಲೇ ಇದು. ಊಟನ ಮಾಡಿಲ್ಲ, ಏನಿಲ್ಲ ಸರ್, ನಾವು ಊಟನೇ ಮಾಡಿಲ್ಲ. ಇದೇನು ಬಿಲ್ 3,000? ನಮ್ದಲ್ವಾ ಇದು? ಏನು ಬೆಂಗಳೂರಿದ ಏನಿದ? ಇನ್ನ ಊಟನ ಮಾಡಿಲ್ಲ. ಏನು ಕಾಬಿಡಿಲ್ಲ. ನಂದಿನಿ, ನಮ್ಮ ಅಪ್ಪಗ ಮೈ ಹುಷಾರಿಲ್ಲ. ಏನಾಯ್ತು? ಡಾಕ್ಟ್ರು ಒಂದು 10 ದಿವಸ ಆರಾಮ್ ತಗೊಳಕ್ ಹೇಳ್ಯಾರ. ನಂದಿನಿ, ಇನ್ನೊಂದು ನಿಮ್ಮ ಅವ್ವ ಸಿಕ್ಕಿದ್ಲ ಮೊನ್ನೆ ನನಗೆ. ನಂದಿನಿ ಹೆಂಗದಾಳು ಅಂತಂದು. ಮಸ್ತ್ ಅದಾಳ್ ಬಿಡ್ರಿ, ಇದು ಗಿಚ್ ಅದಾಳ ಅಂತನ್ಯಾರು. ದಿನ ಕೆಲ್ಸಕ್ಕೆ ಹೋಗ್ಕೊಳ್ಳೋ, ಆರಾಮಾಗಿದ್ದಾಳು, ಜಾಲಿಯಾಗಿದ್ದಾಳ ಅಂತನ್ಯ. ಅದಕ್ಕೆ ಫೋನ್ ಯಾರ್ದ? ನಂದಿನಿ, ಅಲ್ಲಿಂದ ಇಲ್ಲಿ ಬರೋ ತನಕ 10 ಫೋನ್ ಬಂದಾವ. ಯಾರು ಫೋನ್ ಬರತ್ತೇವ ಇಷ್ಟೊಂದ? ಯಾರದಾರ? ನನ್ನ ಫ್ರೆಂಡ್ ಅಂತ ಹೇಳಿದ್ನಲ್ಲ. ಫ್ರೆಂಡ್ ಅಂದ್ರೆ ಇಷ್ಟೆಲ್ಲ ಫೋನ್ ಬರತ್ತಾ? ಈಗ ನನಗೆ ಬಾ ಅಂತ ನನಗೆ ಬರ್ತೈತೇನು ಫೋನ್? ಹಲೋ, ಇಲ್ಲ ನಾನು ಬರೋಣ. ನಂದಿನಿ, ನನಗೆ ನನ್ನ ಫ್ರೆಂಡ್ ಚಂಚಲ, ಬೇರೆ ಯಾರು ಅಲ್ಲ. ಚಂಚಲಾರ ಇರ್ಲಿ, ಯಾರು ಇರ್ಲಿ, ಫೋನ್ ಬರ್ಬಾರ್ದು ನನ್ನ ಮುಂದೆ ಅಂತ ಹೇಳಿದ್ದೀನಲ್ವ. ಬೆಂಗಳೂರಾಗ ನೀನು ಹೆಂಗಿರ್ಬೇಕು ಹೇಳಿ ಗೊತ್ತೈತಲ್ಲ? ಹೆಂಗಿರ್ಬೇಕು ನನಗೆ? ಸುಮ್ಮನೆ ನನ್ನ ತಲೆ ತಿಂಗಳ. ನೋಡ, ಮತ್ತೆ ಫೋನ್ ಬಂತು. ಫೋನ್ ಬರಂಗಿಲ್ಲ ನಂದಿನಿ, ನನಗೆ ಫೋನ್ ಬರಂಗಿಲ್ಲ. ನೀನು ಕೆಲಸ ಆಯ್ತು, ನೀನು ಆತು ಇರ್ಬೇಕು ಅಷ್ಟೇ ನನಗೆ. ಇವ್ರದ್ದು ಫೋನ್ ಬಂದ್ರೆ ಸಿಟ್ಟು ಬರ್ತೈತೆ ನನಗೆ. ನೀನು ಹೆಂಗಿರ್ಬೇಕು ಹಂಗೆ ಇರ್ಬೇಕು. ನಾನು ಆ ಹುಡುಗಿ ಹಂಗಿರ್ಬೇಕು, ಈ ಹುಡುಗಿ ಹಂಗಿರ್ಬೇಕು ಅಂತ ಅನ್ನಂಗಿಲ್ಲ ಇಲ್ಲಿ.
ಹೆಂಗಿರ್ಬೇಕು ಹಂಗೆ ಇರ್ಬೇಕು ನೀ. ಹಳ್ಳಿಯಿಂದ ಹೆಂಗೆ ಬಂದಿದ್ಯೋ ಹಂಗೇ ಇರ್ಬೇಕು ನೀನೆಲ್ಲರೂ ಚೇಂಜ್ ಆಗ್ತೀನಿ ಅದು ಮಾಡ್ತೀನಿ ಅಂತ ನಡೆಯಂಗಿಲ್ಲ ನನ್ನ ಮುಂದೆ. ಹೇಳಾತ್ರ ಮೊದ್ಲ. ಹಲೋ ಹಲೋ, ನಾನು ಹೇಳಿದ್ ನೆನ್ಪಿದೆ ತಾನೇ? ನಾನು ಹೆಂಗ್ ಹೇಳಿದಿನೋ ಹಂಗೆ ಮಾಡ್ಬೇಕು. ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಎತ್ ಬಿಡ್ತೀನಿ ಮಗನೇ, ಹುಷಾರ್. ಹಳ್ಳಿಯಿಂದ ಹೆಂಗೆ ಬಂದಿದ್ಯೋ ಹಂಗೇ ಇರ್ಬೇಕು ನೀನೆಲ್ಲರೂ ಚೇಂಜ್ ಆಗ್ತೀನಿ ಅದು ಮಾಡ್ತೀನಿ ಅಂತ ನಡೆಯಂಗಿಲ್ಲ ನನ್ನ ಮುಂದೆ. ನಂದಿನಿ, ಎಷ್ಟು ಹುಡುಕ್ಬೇಕು ನಿನ್ಗೆ? ಬೇಜಾರದಲ್ಲಿ ಇದೆಯಾ ಅಂತ ನನ್ಗೆ ಗೊತ್ತು. ಚಿಕ್ಕ ಮಕ್ಕಳ ತರ ಹಠ ಮಾಡಬೇಡ ನೀನು. ನೋಡು ನಂದಿನಿ, ನಿನಗೆ ಬೇಜಾರು ಮಾಡ್ತಿ, ನಾನು ಖುಷಿ ಪಡೋದ್ರಲ್ಲಿ ಅರ್ಥ ಇಲ್ಲ ನನಗೆ. ನೀನು ಕೇಳಿರೋ ಡ್ರೆಸ್ ತಗೋ ತಂದಿದ್ದೀನಿ. ಖುಷಿನಾ? ಥ್ಯಾಂಕ್ ಯು ಸೋ ಮಚ್. ನಂಗೆ ಎಷ್ಟು ಇಷ್ಟ ಆಗಿತ್ತು ಗೊತ್ತಾ? ನನಗೆ ನೀನ್ ಬೇಜಾರ್ ಮಾಡೋಂಗಿಲ್ಲ ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು. ನೀನ್ ನನ್ನ ಅಷ್ಟು ಇಷ್ಟಪಡ್ತೀಯಲ್ಲ, ಅದಕ್ಕೆ ಥ್ಯಾಂಕ್ ಯು. ನೀನು ಖುಷಿನೇ, ನಾನು ಖುಷಿ. ಖುಷಿನಾ? ಫೋನ್ ಬರ್ತಾ ಇದೆ. ಅಪ್ಪನ ಫೋನು. ಹಲೋ, ಬೆಂಗಳೂರಾಗದನ? ಹಾ, ಏನಾಗೈತೆ? ಬರ್ತೀನಿ. ಓಹೋ ಅಮ್ಮಣ್ಣಿ, ನಂದು ಅಪ್ಪನ ಫೋನ್ ಬಂದಿತ್ತು, ಸೀರಿಯಸ್ ಆಗಿದಾರಂತ. ಯಾಕೆ ಏನಾಗಿದ್ದು ಗೊತ್ತಿಲ್ಲ, ಹೇಳಿಲ್ಲ, ಬಂದ್ಮೇಲೆ ಹೇಳ್ತೀನಿ ಅಂತಂದ್ರು. ಏನ್ ಗೊತ್ತಾ, ನಾವು ಪಾರ್ಟಿಗೆ ಹೋಗೋಣ ಆಯ್ತಾ? ಎಲ್ಲಿದ್ದೋ ರೋಡಿ ಹೋಗ್ತಾ ಇದ್ದಾರಲ್ವಾ, ಮಸ್ತ್ ಎಂಜಾಯ್ ಮಾಡ್ಬೋದು, ಸಕ್ಕತ್ತಾಗಿರುತ್ತೆ ಆಯ್ತಾ? ನಂದಿನಿ, ನೀನು ನೈಟಾಗಿ ಮನೆಗೆ ಹೋಗ್ಬೇಕು. ಇವ್ರ ಜೊತೆ ಜಾಸ್ತಿ ಓಡಾಡಕ್ ಹೋಗ್ಬೇಡ. ಇವ್ರು ಸರಿ ಇಲ್ಲ ಇದ್ರು. ಅವ್ರ ಜೊತೆ ಫೋನಲ್ಲಿ ಮಾತಾಡೋದು ಅದೆಲ್ಲ ಮಾಡಬಾರ್ದು ನೀನು, ಓಕೆನಾ? ನಾನು ಹೇಳ್ತಾ ಇದ್ದೀನಿ ಕೇಳೋ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನೀನು ಡೈರೆಕ್ಟ್ ಇಲ್ಲಿಂದ ಮನೆಗೆ ಹೋಗ್ಬೇಕು, ಕೆಲ್ಸಕ್ಕೆ ಹೋಗ್ಬೇಕು, ಮನೆಗೆ ಬರಬೇಕು, ಊಟ ಮಾಡಬೇಕು, ತಿಂಡಿ ಮಾಡ್ಬೇಕು, ಇಷ್ಟ ಮಾಡ್ಬೇಕು. ನೀನು ಜಾಸ್ತಿ ಓಡಾಡಕ್ ಹೋಗ್ಬೇಡ. ಹಾ, ಏನ್ ಹೇಳ್ತಾ ಇದ್ದೀನಿ? ಹುಷಾರಾಗಿರೋ. ನಾನು ಅರ್ಜೆಂಟ್ ಹೋಗಿ ಮತ್ತೆ ಬರ್ತೀನಿ ನಾನು, ಓಕೆನಾ? ಏನ್ ಗೊತ್ತಾ, ಹೆಂಗಿದ್ರು ನಿಮ್ ಹುಡುಗ ಹೋದ, ಒಂದ್ ಕೆಲಸ ಮಾಡೋಣ, ಫುಲ್ ಎಂಜಾಯ್ ಮಾಡೋಣ ಅಂತ ಹೋಗೋಣ. ಅಲ್ಲಿ ಸೈಕಲ್ ತಪ್ಪಿಲ್ಲ, ಅಲ್ಲಿ ಹೋಗೋಣ, ಸಕ್ಕತ್ತಾಗಿ ಎಷ್ಟು ಜನ ಮ್ಯೂಸಿಕ್ ಫುಲ್ ಎಂಜಾಯ್ಮೆಂಟ್ ಮಾಡ್ಬೋದು. ಏನ್ ಗೊತ್ತಾ, ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಾ ಇದ್ರೆ ಈ ತರ ಡ್ರೆಸ್ ಹಾಕೊಂಡ್ ಬರ್ಬೇಡ ನೀವು. ನೋಡು ನನ್ನ ನೋಡು, ಈ ತರನೇ ವೆರಿ ಗುಡ್, ಸಕ್ಕತ್ತಾಗಿದೆ ಡ್ರೆಸ್. ಇದನ್ನ ಹಾಕೊಂಡ್ ಬಾ. ಓಕೆ, ಹೋಗೋಣ ನಾವು. ಫೋನ್ ಮಾಡಿದವ ಯಾರು ಅಂತ ಗೊತ್ತಾಗ್ಲಿಲ್ಲ ನನಗೆ. ಫೋನು ಸ್ವಿಚ್ ಆಫ್ ಮಾಡಿಬಿಟ್ಟಾನ. ಎಲ್ಲ ಕರೆಕ್ಟಾಗಿ ಮಾತಾಡಿದೀನಿ. ನಮ್ಮ ಅಪ್ಪಗಾರೆ ಫೋನ್ ಮಾಡಿ. ಓ, ಅತ್ರಿ ಬಸ್. ಆಕ್ಚುಲಿ ಏನ್ ಗೊತ್ತಾ, ನಾನು ಹಾಕಿರೋ ಸ್ಕೆಚ್ ಫುಲ್ ಸಕ್ಸಸ್ ಗೊತ್ತಾ. ಇವತ್ತು ಫುಲ್ ಪಾರ್ಟಿ.
ಅಂತೂ ಬಸ್ ಸಿಕ್ತಪ್ಪ. ನಮ್ಮ ಊರಿಗೆ ಹೋಗ್ಕೊಡೋಣ. ನಾನು ಹುಡುಗಿ ಫೋನ್ ಮಾಡ್ತಾನೆ, ಮನೆಗೆ ಹೋಗ್ಯಾಳ ಇಲ್ಲ ನೋಡೋಣ. ಪಾಪ ನಾ ಹೊಂಟೀನಿ ಅಂತ ಹೇಳಿ ಕಾಲ್ ಮಾಡಿಬಿಟ್ರೆ ಆಕೆ ಸಂತೋಷವಾಗಿ ಮನೆಗೆ ಹೋಗ್ತಾಳ. ಆಮೇಲೆ ನಮ್ಮ ಊರು ಸೇರ್ಕೋಬಹುದು. ಇರ್ಬೇಕು ಮೊದ್ಲ ಇಲ್ಲಿ ಬೆಂಗಳೂರು ದೊಡ್ಡ ಟ್ರಾಫಿಕ್ ಇರ್ತೈತಿ. ಇಲ್ಲಿ ಫೋನ್ ರಿಸೀವ್ ಮಾಡೋಲ್ಲ. ಸೀರಿಯಸ್ಲಿ ನನಗೆ ಗೊತ್ತಿತ್ತು ನೀನು ಬರ್ತೀಯ ಅಂತ.
ಶಾರ್ಟ್ ಫಿಲಮ್ ನೋಡಿದಾರಲ್ಲ, ಹೇಗಿತ್ತು? ಚೆನ್ನಾಗಿತ್ತಲ್ಲ? ಕಾಮಿಡಿ ಆಗಿತ್ತಲ್ಲ? ಚೆನ್ನಾಗಿತ್ತು ಅನ್ಸುತ್ತೆ. ಹಾಗೆ ಹೋಗ್ಬೇಡಿ ಆಯ್ತಾ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆನ ಕಾಮೆಂಟ್ ಮಾಡಿ, ನಮ್ಮ ಡೈರೆಕ್ಟರ್ಗೆ ಏನಾರು ಹೇಳ್ಬೇಕಂದ್ರೆ ಅದನ್ನು ಹೇಳಿ. ಅದ್ರ ಜೊತೆಗೆ ಸಬ್ಸ್ಕ್ರೈಬರ್ ಮಾಡೋದು ಮರಿಬೇಡಿ. ನೋಡಿ, ಇಲ್ಲಿ ಕೆಳಗಡೆ ಲಿಂಕ್ ಕೊಟ್ಟಿದ್ದೀನಿ, ಖಂಡಿತ ನೀವು ಮಾಡ್ತೀರಂತ ನಂಬಿದೀವಿ. ಎಲ್ಲರೂ ಮಾಡಿ. ಆಮೇಲೆ ಇನ್ನೊಂದು ಇದ್ರ ಜೊತೆಗೆ ನೆಕ್ಸ್ಟ್ ಪಾರ್ಟ್ ಬರತೈತಿ, ನೀವೆಲ್ಲ ಕಾಯ್ತಾ ಇರಿ. ಇದಕ್ಕಿಂತ ಬೆಸ್ಟ್ ಕಾಮಿಡಿ ಐತಿ, ಲವ್ ಸೀನ್ ಐತಿ, ಎಲ್ಲಾನು ಐತಿ. ಕಾಯ್ತಾ ಇರಿ, ನೋಡಿ. ಎಲ್ರಿಗೂ ನಮಸ್ಕಾರ.